ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಕ್ಲಾಸ್ನಲ್ಲಿ ನಿಮಗೆ 50 ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ. ಇದು ನಿಮಗೆ ಜನರಲ್ ನಾಲೆಜ್ ಅಂತಕ್ಕಂಥ ಮೊರಾರ್ಜಿಯಲ್ಲಿ ಬರ್ತಕ್ಕಂಥ ಟಾಪಿಕನ್ನು ಕುರಿತು ಈ ಒಂದು ವಿಡಿಯೋ ಆಗಿದೆ. ಹಾಗಾದರೆ ಪ್ರಾರಂಭ ಮಾಡೋಣ. ಪ್ರಶ್ನೆ 1. ವಿಶ್ವದ ಅತಿ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್ ವಿಶ್ವದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಆಗಿದೆ. ಇದು ಸುಮಾರು 8048 ಮೀಟರ್ನಷ್ಟು ಎತ್ತರ ಆಗಿದೆ. ಹಾಗೆ ಇದು ಸದ್ಯದಲ್ಲಿ ನೇಪಾಳದಲ್ಲಿ ಅಥವಾ ಭಾರತದ ಗಡಿ ಪ್ರದೇಶದಲ್ಲಿ ಕಂಡುಬರುತ್ತದೆ. ಹಾಗೆ ಭಾರತದ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತ ನೋಡಿದಾಗ K2 ಮೌಂಟ್ ಆಲ್ಪಿನ್ ಅಂತಕ್ಕಂಥದ್ದು. ಇದು 8611 ಮೀಟರ್ನಷ್ಟು ಎತ್ತರ ಆಗಿದೆ. ಹಾಗೆ ನಾವು ಕರ್ನಾಟಕದ ಒಂದು ಎತ್ತರವನ್ನು ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂದಾಗ ಅದು ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು ಕರ್ನಾಟಕದ ಎತ್ತರವಾಗಿರ್ತಕ್ಕಂಥ ಶಿಖರ ಆಗಿದೆ. ಹಾಗೆ ದಕ್ಷಿಣ ಭಾರತದ ಒಂದು ಎತ್ತರವಾಗಿರ್ತಕ್ಕಂಥ ಶಿಖರ ಅಂದಾಗ ಅದು ಆನೈಮುಡಿ ಅಂತಕ್ಕಂಥ ಒಂದು ಶಿಖರವನ್ನು ಕಾಣ್ತೀವಿ. ಹೀಗೆ ಇದರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೋಟ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಾಂಗ್ಲಾದೇಶಕ್ಕೆ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ಭಾರತ ದೇಶದ ಒಂದು ರಾಷ್ಟ್ರಗೀತೆಯನ್ನು ಬರೆದವರು ಕೂಡ ಇವರೇ ಆಗಿದ್ದಾರೆ. ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಇವರು ಭಾರತದ ಮತ್ತು ಬಾಂಗ್ಲಾದೇಶದ ಎರಡು ದೇಶಗಳ ಒಂದು ರಾಷ್ಟ್ರಗೀತೆಯನ್ನು ಬರೀತಾರೆ. ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿತು. ಮೊದಲಿಗೆ ಗೀತಾಂಜಲಿ ಅಂತಕ್ಕಂಥ ಒಂದು ಕೃತಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಹಾಗೆ 1913ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿತು. ಹೀಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ, ಇವುಗಳನ್ನು ನೋಟ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನೊಂದು, ರಾಷ್ಟ್ರಗೀತೆಯನ್ನು ಸುಮಾರು 52 ಸೆಕೆಂಡ್ನಲ್ಲಿ ಹಾಡಿ ಮುಗಿಸ್ಬೇಕು. ಹಾಗೆ ರಾಷ್ಟ್ರಗೀತೆ 13 ಸಾಲಿನ ಒಂದು ಗೀತೆಯಾಗಿದೆ ಭಾರತದ, ಅದು ಜನಗಣಮನ ಅಂತಕ್ಕಂಥದ್ದು. ಹಾಗೆ ಬಾಂಗ್ಲಾದೇಶದ ಒಂದು ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಇನ್ನು ಗಡಿನಾಡಿನ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತ ಇವರನ್ನು ಕರೀತಾರೆ. ಹಾಗೆ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಕರೀತಾರೆ. ಹೀಗೆ ಮುಂದಿನ ಪ್ರಶ್ನೆ ನೋಡೋಣ. ಲಿಂಬೆಯಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಿಟ್ರಿಕ್ ಆಮ್ಲ. ಮುಂದಿನ ಪ್ರಶ್ನೆ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತಕ್ಕಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಹಕ್ಕ ಮತ್ತು ಬುಕ್ಕರಾಯ. ಹಾಗೆ ಕದಂಬರ ಒಂದು ಮನೆಯ ಸ್ಥಾಪಕ, ಸಾಮ್ರಾಜ್ಯ ಸ್ಥಾಪಕ ಮಯೂರವರ್ಮ. ಕನ್ನಡದ ಮೊಟ್ಟ ಮೊದಲ ಒಂದು ಶಾಸನ ಅಂದರೆ ಹಲ್ಮಿಡಿ ಶಾಸನ. ಇದು ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹೀಗೆ ಸಾಕಷ್ಟು ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಮುಂದೆ ಹೋಗೋಣ. 6ನೇ ಪ್ರಶ್ನೆ, ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಅಂತಕ್ಕಂಥ ಪ್ರಶ್ನೆಯಾಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು. ಇವರು ಭಾರತದ ಪ್ರಥಮ ಒಂದು ಪ್ರಧಾನಮಂತ್ರಿ ಕೂಡ ಹೌದು. ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದವರು ಯಾರು? ನ್ಯೂಟನ್. ಮುಂದಿನ ಪ್ರಶ್ನೆ ನೋಡೋಣ. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ರವೀಂದ್ರನಾಥ್ ಟ್ಯಾಗೋರ್. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ.
ಭೂಮಿಯ ಒಂದು ನೈಸರ್ಗಿಕ ಉಪಗ್ರಹ ಹೊಂದಿದೆಯೇ? ಹೌದು, ಚಂದ್ರ ಅಂತಕ್ಕಂಥದ್ದು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಭೂಮಿಗೆ ಹತ್ತಿರ ಇರುವ ನಕ್ಷತ್ರ ಅಂದರೆ ಸೂರ್ಯ. ನಮ್ಮ ಸೌರವ್ಯೂಹದಲ್ಲಿ ಸುಮಾರು 8 ಗ್ರಹಗಳನ್ನು ಕಾಣ್ತೇವೆ. ಅತಿ ಚಿಕ್ಕ ಗ್ರಹ ಅಂದರೆ ಅದು ಬುಧ. ಅತಿ ದೊಡ್ಡ ಗ್ರಹ ಅಂದರೆ ಅದು ಗುರು. ಅತಿ ಸುಂದರವಾಗಿರ್ತಕ್ಕಂಥ ಗ್ರಹ ಅಂದರೆ ಅದು ಶನಿ. ಹೀಗೆ ಇದರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ, ತಾವು ಓದ್ಕೊಳ್ರಿ. ಇನ್ನು ಯಾವ ಗ್ರಹವನ್ನು ಸಂಜೆ ನಕ್ಷತ್ರ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಶುಕ್ರ. ಯಾಕಂದರೆ ಇದು ಸಂಜೆ ಹೊತ್ತಿನಲ್ಲಿ ಮತ್ತು ಮುಂಜಾನೆಯ ಚುಕ್ಕಿ ಅಂತ ಕೂಡ ಕರೀತಾರೆ. ಅದಕ್ಕೆ ಹೀಗೆ ಇದನ್ನು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಲಿಂಬೆಯ ಮತ್ತು ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ವಿಟಮಿನ್ ಎ. ಹೀಗೆ ಶಿಕ್ಷಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 5. ಭಾರತದ ರಾಷ್ಟ್ರೀಯ ಹೂ ಯಾವುದು? ಕಮಲ. ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಎಷ್ಟು ಕಾಯಂ ಸದಸ್ಯರಿದ್ದಾರೆ? 5. ಭಾರತ ಇಲ್ಲ. ಭಾರತದ ಇಂಗ್ಲಿಷ್ ಶಿಕ್ಷಣವನ್ನು ಪರಿಚಯಿಸಿದವರು ಯಾರು? ಭಾರತದಲ್ಲಿ ಇಂಗ್ಲಿಷ್ನ ಒಂದು ಶಿಕ್ಷಣವನ್ನು ಪರಿಚಯಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ. ಇದು ಲಾರ್ಡ್ ಮೆಕಾಲೆ. ಪ್ರಶ್ನೆಯ ಬಗ್ಗೆ ಬಿಡಿ, ಮುಂದೆ ಹೋಗೋಣ. ಇಕ್ವಿಲಾಲ್ ಜಿಂದಾಬಾದ್ ಎಂದು ಘೋಷಣೆಯನ್ನು ನೀಡಿದವರು ಯಾರು? ಭಗತ್ ಸಿಂಗ್. ಹಾಗೆ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ನೀಡಿದವರು ಯಾರು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಒಂದು ಹನಿ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂದು ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಅವರು ಈ ಒಂದು ಹೇಳಿಕೆಯನ್ನು ನೀಡ್ತಾರೆ. ಹಾಗೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಸ್ವಾಮಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ಯಾರು? ಸ್ವಾಮಿ ವಿವೇಕಾನಂದರು. ಇವರ ಒಂದು ಜನ್ಮದಿನವನ್ನು ನಾವು ಜನವರಿ 2ರಂದು ಆಚರಿಸುತ್ತೇವೆ. ಜನವರಿ 12ರಂದು ಆಚರಿಸುತ್ತೇವೆ. ಅದೇ ನಾವು ಯುವ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ ನೋಡೋಣ. ಕರಡು ಸಂವಿಧಾನದ ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಇವರು ಭಾರತದ ರತ್ನ ಕೂಡ ಕರೀತಾರೆ. ಇವರು ಸುಮಾರು 395 ವಿಧಿಗಳ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಪ್ರಮಾಣಿತ ಸಮಯವನ್ನು ಆಧರಿಸಿದೆ ಯಾವ ಒಂದು ರೇಖಾಂಶ ಅಂತ ಕೇಳಿದ್ದಾರೆ. 82 ಪೂರ್ವ ರೇಖಾಂಶ ಅಂತಕ್ಕಂಥದ್ದು. ಹಾಗೆ ಇಂಗ್ಲೆಂಡಿನಲ್ಲಿ ಗ್ರೀನ್ವಿಚ್ ಅಂತಕ್ಕಂಥದ್ದು ಪ್ರಧಾನ ರೇಖೆ ಆಗಿ ಅದು ನಮಗೆ ದಿನಾಂಕವನ್ನು ತಿಳಿಸ್ಕೊಡುತ್ತದೆ. ಅದು 0 ರೇಖಾಂಶದಿಂದ ಅಲ್ಲಿಂದ ಆರಂಭ ಆಗುತ್ತೆ. 0 ಡಿಗ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್, ಭಾರತೀಯ ಸೇನೆಯಲ್ಲಿ ವಿಜಯಂತ ಹೆಸರೇನು? ಅದೇನು ಅಂದಂಗೆ ಅದೊಂದು ಯುದ್ಧ ಟ್ಯಾಂಕ್ ಆಗಿದೆ. ಟ್ಯಾಂಕ್. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಚಹಾ ಉತ್ಪಾದನೆಗೆ ಹೆಸರುವಾಗಿದೆ ಅಥವಾ ಹೆಚ್ಚಾಗಿ ಬೆಳೆಯುತ್ತಾರೆ? ಅದರ ಒಂದು ಉತ್ತರ ಅಸ್ಸಾಂ. ನಮ್ಮ ಕರ್ನಾಟಕದಲ್ಲಿ ಕಾಫಿಯನ್ನು ಹೆಚ್ಚಾಗಿ ಬೆಳೆಯುತ್ತೇವೆ. ಹಾಗೆ ಶ್ರೀಗಂಧದ ಮರಗಳು ಇಲ್ಲಿ ಕೂಡ ಹೆಚ್ಚಾಗಿದೆ. ಇವುಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತ ಯಾವ ರಾಜ್ಯವು ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡುತ್ತೆ? ಪಶ್ಚಿಮ ಬಂಗಾಳ.
ಹಾಕಿ ಆಟದಲ್ಲಿ ಪ್ರತಿ ತಂಡದಲ್ಲಿ ಎಷ್ಟು ಆಟಗಾರರಿದ್ದಾರೆ? 11 ಆಟಗಾರರು. ಕಬಡ್ಡಿಯಲ್ಲಿ 7. ಹಾಗೆ ವಾಲಿಬಾಲ್ನಲ್ಲಿ 6 ಆಟಗಾರರು. ಹಾಗೆ ಕ್ರಿಕೆಟ್ನಲ್ಲಿ 11 ಆಟಗಾರರು. ಫುಟ್ಬಾಲ್ನಲ್ಲಿ 11 ಆಟಗಾರರು. ಹೀಗೆ ಇವುಗಳನ್ನು ನೆನಪಿಟ್ಕೊಳ್ಳಿ. ನೈಲ್ ನದಿಯನ್ನು ಯಾವ ನಾಗರಿಕತೆ ರೂಪಿಸಿತು? ಇದಕ್ಕೆ ಸರಿಯಾದ ಉತ್ತರ ಈಜಿಪ್ಟ್ ನಾಗರಿಕತೆ. ಪ್ರಸಿದ್ಧ ನಾಟಕ ಶಕುಂತಲೆಯನ್ನು ಬರೆದವರು ಯಾರು? ಮಹಾಕವಿ ಕಾಳಿದಾಸ. ಹಾಗೆ ರಾಮಾಯಣವನ್ನು ವೇದವ್ಯಾಸ ಬರೆದ್ರೆ ಮಹಾಭಾರತವನ್ನು ವಾಲ್ಮೀಕಿಯವರು ಬರೀತಾರೆ. ನಿಮ್ಮನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. ಭಾರತದ ರಾಷ್ಟ್ರಗೀತೆ ಜನಗಣ ಮನ ಲೇಖಕರು ಯಾರು? ರವೀಂದ್ರನಾಥ್ ಟಾಗೋರ್. ಈಗಾಗಲೇ ಅವ್ರ ಬಗ್ಗೆ ತಿಳಿಸಿದ್ದೇನೆ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ? ದಾದಾಬಾಯಿ ನವರೋಜಿ ಅವರನ್ನು. ಕೃಷ್ಣಾ ನದಿಯ ಮೂಲ ಸ್ಥಳ ಎಲ್ಲಿದೆ ಅಂದರೆ ಎಲ್ಲಿ ಹುಟ್ಟುತ್ತದೆ? ಮಹಾಬಲೇಶ್ವರ. ಕಾವೇರಿಯ ಒಂದು ಮೂಲ ಸ್ಥಳ ಯಾವುದು ಅಂತ ಹೇಳಿ ಕಾಮೆಂಟ್ ಮಾಡಿರಿ. ಪ್ರಸಿದ್ಧ ಮಹಾಕಾವ್ಯ ಮಹಾಭಾರತದ ಲೇಖಕರು ಯಾರು? ವೇದವ್ಯಾಸ. ಈಗಾಗಲೇ ತಿಳಿಸಿದ್ದೆ. ಭಗವಾನ್ ಬುದ್ಧನು ಜ್ಞಾನೋದಯವನ್ನು ಎಲ್ಲಿ ಪಡೆಯುತ್ತಾನೆ? ಬೋಧಗಯ. ಬುದ್ಧನ ಒಂದು ಹಳೆಯ ಹೆಸರು ಸಿದ್ಧಾರ್ಥ್. ಇವನು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ನೆನಪಲ್ಲಿ ಇಟ್ಕೊಳ್ಳಿ. ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ? ಅರುಣಾಚಲ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಅಂತೇಳಿ ಬರೆದುಕೊಳ್ರಿ. ಬಿಹು ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ? ಇದು ಆಸಾಂ ಹಬ್ಬವಾಗಿದೆ. ಗೌತಮ್ ಬುದ್ಧನ ಬಾಲ್ಯದ ಹೆಸರೇನು? ಸಿದ್ಧಾರ್ಥ್. ಪೊಂಗಲ್ ಯಾವ ರಾಜ್ಯದ ಹಬ್ಬ? ತಮಿಳುನಾಡು. ಐರನ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ? ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಕರೆಯುತ್ತಾರೆ. ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದವರು ಯಾರು? ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ ಅಂತೇಳಿ 3 ಹೆಸರುಗಳನ್ನು ಕರೆಯುತ್ತಾರೆ. ಜೈ ಜವಾನ್ ಜೈ ಕಿಸಾನ್ ಎಂದು ಘೋಷಣೆ ನೀಡಿದವರು ಯಾರು? ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೂರ್ಯೋದಯ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಜಪಾನ್. ಇಲ್ಲಿ ಸೂರ್ಯ ಹುಟ್ಟೋದ್ರಿಂದ ಇದಕ್ಕೆ ಜಪಾನ್ ದೇಶ ಸೂರ್ಯೋದಯದ ನಾಡು ಅಂತ ಕರೆಯುತ್ತಾರೆ. ದ ಆರಿಜಿನ್ ಆಫ್ ಸ್ಪೀಸೀಸ್ ಎಂಬ ಒಂದು ಗ್ರಂಥವನ್ನು ಬರೆದವರು ಯಾರು? ಚಾರ್ಲ್ಸ್ ಡಾರ್ವಿನ್. ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು? 21ರಷ್ಟು. ನೈಟ್ರೋಜನ್ 78%. ಕಾರ್ಬನ್ ಡೈಆಕ್ಸೈಡ್ 0.09. ಹೀಗೆ ಇವನನ್ನು ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ವಿಜ್ಞಾನಿ ಗುರುತ್ವಾಕರ್ಷಣೆ ನಿಯಮವನ್ನು ಕಂಡುಹಿಡಿದನು? ಐಸಾಕ್ ನ್ಯೂಟನ್. ಯಾವ ನದಿಯನ್ನು ಬಂಗಾಳದ ದುಃಖ ನದಿ ಎಂದು ಕರೆಯುತ್ತೇವೆ? ಸರಿಯಾದ ಉತ್ತರ ದಾಮೋದರ್. ಮೋಹಿನಿಯಾಟ್ಟಂ ಈ ನೃತ್ಯ ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ ಕೇರಳ. ಮೊಘಲ ರಾಜವಂಶದ ಸ್ಥಾಪಕರು ಯಾರು? ಬಾಬರ್. ನಿಂಬೆಹಣ್ಣಿನಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ? ಸಿಟ್ರಿಕ್ ಆಮ್ಲ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ರಕ್ತವನ್ನು ಯೂನಿವರ್ಸಲ್ ಬ್ಲಡ್ ಡೋನರ್ ಸಾರ್ವಜನಿಕ ದಾನ ಅಥವಾ ಬ್ಲಡ್ ಡೋನರ್ ಅಂತ ಕರೆಯುತ್ತಾರೆ? ನೆಗೆಟಿವ್ ಓ ಅಂತಕ್ಕಂಥದ್ದು. ಇದು ಎಲ್ಲರಿಗೂ ನಾವು ರಕ್ತವನ್ನು ಕೊಡ್ಬೋದು. ಇದಕ್ಕೆ ನಾವು ಯೂನಿವರ್ಸಲ್ ಬ್ಲಡ್ ಡೋನರ್ ಅಂತ ಕರೆಯುತ್ತೇವೆ.
ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಗಸ್ಟ್ 29ರಂದು. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಸುಚೇತಾ ಕೃಪಲಾನಿ. ಇವು ಭಾರತದ ಮೊದಲ ಮುಖ್ಯಮಂತ್ರಿ ಮಹಿಳಾ ಅಂದರೆ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಇವರು ಮೊದಲಿಗೆ ಮುಖ್ಯಮಂತ್ರಿಯನ್ನು ಆಗ್ತಾರೆ ಅಂತಕ್ಕಂಥದ್ದನ್ನು ನೀವು ತಿಳಿಸಿರಿ. ಹಾಗೆ ಇವರು ಇಡೀ ಭಾರತದಲ್ಲಿ ಮಹಿಳಾ ಮುಖ್ಯಮಂತ್ರಿಯಾಗಿ ಮೊದಲಿಗೆ ಒಂದು ಸ್ವೀಕಾರ ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವದ ಅತ್ಯಂತ ಆಳವಾದ ಸರೋವರ ಯಾವುದು? ಬೈಕಲ್ ಸರೋವರ. ಇಲ್ಲಿ ನಿಮಗೆ ವಿಶ್ವದ ಅತ್ಯಂತ ಒಂದು ಆಳವಾಗಿರ್ತಕ್ಕಂಥ ಸರೋವರ ಇದಾಗಿದೆ. ಹಾಗೆ ಭಾರತದ ಅತ್ಯಂತ ಉಪ್ಪಿನ ಒಂದು ಸರೋವರ ಯಾವುದು ಅಂತ ಹೇಳಿ, ಅತ್ಯಂತ ದೊಡ್ಡ ಉಪ್ಪಿನ ಸರೋವರ ಯಾವುದು ಬರೆಯಿರಿ. ಯಾವ ರೀತಿಯ ಸೊಳ್ಳೆ ಮಲೇರಿಯಾ ವೈರಸ್ಸನ್ನು ಒಯ್ಯುತ್ತದೆ? ಅಂದರೆ ಯಾವ ಸೊಳ್ಳೆಯಿಂದ? ಅನಾಫಿಲಿಸ್ ಅಂತಕ್ಕಂಥ ಹೆಣ್ಣು ಸೊಳ್ಳೆಯಿಂದ ಏನಾಗುತ್ತೆ? ಮಲೇರಿಯಾ ರೋಗ ಬರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಕಳಿಸ್ರಿ ಅಂತ ಹೇಳ್ತೀನಿ. ಅವರಿಗೂ ಕೂಡ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ. ಹಾಗೆ ಈ ಒಂದು ಕೆಲವೊಂದು ಪ್ರಶ್ನೆಗಳನ್ನು ನಾನು ಕೇಳಿದ್ದೇನೆ, ಅವುಗಳನ್ನು ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಏನಂದರೆ ಮೊದಲ ಒಂದು ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಾನ ಎಲ್ಲಿ ಅಂತಕ್ಕಂಥದ್ದು. ಕಾವೇರಿ ನದಿಯ ಉಗಮ ಸ್ಥಾನ ಎಲ್ಲಿ? ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳಿಕೊಳ್ಳಿ. ಕಾವೇರಿ ನದಿಯ ಉಗಮ ಸ್ಥಾನ ಎಲ್ಲಿ? ಹಾಗೂ ಭಾರತದ ಧ್ವಜದ ಉದ್ದ ಅಗಲ ಅಳತೆಯನ್ನು ಅನುಪಾತದಲ್ಲಿ ತಿಳಿಸಿರಿ. ಹೀಗೆ ಈ ಒಂದು ನಮ್ಮ ಒಂದು ವಿಡಿಯೋ ಇಷ್ಟವಾದಲ್ಲಿ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕಳಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇಷ್ಟವಾದಲ್ಲಿ ಒಂದು ಲೈಕನ್ನು ಕೂಡ ಕೊಡ್ರಿ ಅಂತ ಹೇಳ್ತೀನಿ.